ಶ್ರೀ ಗುರುಭ್ಯೋ ನಮಃ. ಜ್ಯೋತಿಷ್ಯದ ಜಿಜ್ಞಾಸುಗಳಿಗೆ ವಂದನೆಗಳು. ನಾವಿವತ್ತು ಬೃಹಜ್ಜಾತಕದ ಮೊದಲನೆಯ ಅಧ್ಯಾಯದ 4ನೆಯ ಶ್ಲೋಕದ ಕುರಿತು ಚಿಂತಿಸೋಣ. ಶ್ಲೋಕ ಈ ರೀತಿಯಾಗಿದೆ. ಕಾಲಾಂಗಾನಿ ವರಾಂಗ ಮಾನನ ಮುರೋ ಹೃತ್ಕ್ರೋಢ ವಾಸೋಭೃತೋ ವಸ್ತಿರ್ವ್ಯಂಜನ ಮೂರು ಜಾನು ಯುಗಲೇ ಜಂಘೇತ ತೊಂಗ್ರಿದ್ವಯಂ ಮೇಷಾಶ್ವಿ ಪ್ರಥಮ ನವರ್ಕ್ಷ ಚರಣಾ ಚಕ್ರಸ್ಥಿತಾರಾಶಯೋ ರಾಶಿಕ್ಷೇತ್ರ ಗ್ರಹರ್ಕ್ಷಭಾನಿ ಭವನಂ ಚೈಕಾರ್ಥ ಸಂಪ್ರತ್ಯಯ. ಈ ಶ್ಲೋಕದಲ್ಲಿ ಕೊನೆಯ ಪಾದದ ಕೊನೆಯ ಭಾಗದಲ್ಲಿ ಪ್ರತ್ಯಯ ಎನ್ನುವ ಪಾಠಭೇದವನ್ನು, ಪ್ರತ್ಯಯೇ ಚೈಕಾರ್ಥ ಸಂಪ್ರತ್ಯಯೇ ಎನ್ನುವ ಪಾಠಭೇದವನ್ನು ನಾವು ಕಾಣುತ್ತೇವೆ. ಈ ಶ್ಲೋಕದ ಪದಚ್ಛೇದವನ್ನು ನಾವು ಗಮನಿಸುವುದಾದರೆ ಈ ರೀತಿಯಾಗಿದೆ. ಕಾಲಾಂಗಾನಿ ವರಾಂಗಂ ಆನನಂ ಉರಹ ಹೃತ್ ಕ್ರೋಢ ವಾಸೋಭೃತಃ ವಸ್ತಿ ವ್ಯಂಜನಂ ಊರು ಜಾನು ಯುಗಳೇ ಜಂಘೆ ತತಃ ಅಂಗ್ರಿದ್ವಯಂ ಮೇಷ ಅಶ್ವಿಪ್ರಥಮಾಃ ನವ ಋಕ್ಷಚರಣಾಃ ಚಕ್ರಸ್ಥಿತಾಃ ರಾಶಯಃ ರಾಶಿ ಕ್ಷೇತ್ರ ಗೃಹ ಋಕ್ಷ ಭಾನಿ ಭವನಂ ಚ ಏಕಾ ಅರ್ಥ ಸಂಪ್ರತ್ಯಯೇ ಅಥವಾ ಅರ್ಥ ಸಂಪ್ರತ್ಯಯ. ಈ ರೀತಿಯಾಗಿ ಪದಚ್ಛೇದವನ್ನು ನಾವು ಕಾಣಬಹುದು. ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳುವುದಾದರೆ ಈ ಶ್ಲೋಕದಲ್ಲಿ ಪ್ರಧಾನವಾಗಿ ಆಚಾರ್ಯರು 3 ಸಂಗತಿಗಳನ್ನು ತೋರಿಸಿಕೊಡ್ತಾರೆ. ಮೊದಲು ಅಶ್ವಿನ್ಯಾದಿ 27 ನಕ್ಷತ್ರಗಳು 12 ರಾಶಿಗಳಾಗಿ ಗುರುತಿಸಲ್ಪಡುವಂತಹ ಸಂಗತಿಗಳನ್ನು, ಆಮೇಲೆ 12 ರಾಶಿಗಳು ಕಾಲಪುರುಷನ ಅವಯವ ರೀತಿಯಲ್ಲಿ, ಅಂಗದ ರೀತಿಯಲ್ಲಿ ಗುರುತಿಸಲ್ಪಡುವ ಸಂಗತಿಗಳನ್ನು, ಇನ್ನು ರಾಶಿಗೆ ಯಾವುದೆಲ್ಲ ಹೆಸರುಗಳು ಇವೆ ಎನ್ನುವ ಸಂಗತಿಯನ್ನು, ಹೀಗೆ 3 ಸಂಗತಿಗಳು ಈ ಶ್ಲೋಕದಲ್ಲಿ ತೆರೆದುಕೊಂಡಿದೆ. ಮೊದಲಾಗಿ ಮೇಷಾಶ್ವಿ ಪ್ರಥಮ ನವರ್ಕ್ಷ ಚರಣಾ ಚಕ್ರಸ್ಥಿತಾ ರಾಶಯ. ಅಶ್ವಿನ್ಯಾದಿ 27 ನಕ್ಷತ್ರಗಳು, ಒಂದು ನಕ್ಷತ್ರಕ್ಕೆ 4 ಪಾದಗಳ ಹಾಗೆ 9 ಪಾದಗಳು ಮೇಷಾದಿ ರಾಶಿಗಳಾಗಿ ಗುರುತಿಸಲ್ಪಡುತ್ತದೆ. ಉದಾಹರಣೆಗೆ ಅಶ್ವಿನಿಯ 4 ಪಾದ, ಭರಣಿಯ 4 ಪಾದ, ಕೃತ್ತಿಕಾ ನಕ್ಷತ್ರದ 1 ಪಾದ ಮೇಷರಾಶಿ, ಕೃತ್ತಿಕಾ ನಕ್ಷತ್ರದ 3 ಪಾದ, ರೋಹಿಣಿ ನಕ್ಷತ್ರದ 4 ಪಾದ, ಮೃಗಶಿರಾ ನಕ್ಷತ್ರದ 2 ಪಾದ ವೃಷಭ ರಾಶಿ. ಹೀಗೆ ಒಂದು ರಾಶಿಗೆ 9 ಪಾದಗಳ ಹಾಗೆ 27 ನಕ್ಷತ್ರಗಳು ಹೇಳಲ್ಪಡುತ್ತದೆ. 27 ನಕ್ಷತ್ರಗಳ ಮೂಲಕವಾಗಿ 12 ರಾಶಿಗಳು ಗುರುತಿಸಲ್ಪಡುತ್ತದೆ. ಇದು ರಾಶಿಚಕ್ರ. ಅಶ್ವಿನ್ಯಾದಿ ನಕ್ಷತ್ರಗಳ 9 ಚರಣಗಳಿಗೆ ಒಂದೊಂದು ರಾಶಿಯಂತೆ 12 ರಾಶಿಗಳಿಗೆ ಒಂದು ಚಕ್ರ ಆಗುತ್ತದೆ. ಇದು ರಾಶಿಚಕ್ರ ಅಂತ ಮೊದಲು 3ನೆಯ ಪಾದ, ಈ ಶ್ಲೋಕದ 3ನೆಯ ಪಾದ ತೆರೆದುಕೊಳ್ಳುತ್ತದೆ. ರಾಶಿಚಕ್ರ ಒದಗಿ ಬಂದಂತಹ ರಾಶಿಚಕ್ರ ಕಾಲಪುರುಷನ ಅವಯವದ ರೀತಿಯಲ್ಲಿ ಗುರುತಿಸಲ್ಪಡುತ್ತದೆ. ಅದು ಹೇಗೆ ಅಂತ ಕೇಳಿದರೆ, ಕಾಲ ಅಂಗಾನಿ, ಅಂಗಗಳು, ಕಾಲಪುರುಷನ ಅಂಗಗಳು ಈ ರೀತಿಯಾಗಿದೆ. ವರಾಂಗಂ ಮೇಷರಾಶಿ, ಶಿರಸ್ಸು ಶ್ರೇಷ್ಠವಾದ ಅಂಗ ವರಾಂಗ, ಮೇಲೆ ತಲೆಯ ಮೇಲೆ ತಲೆ. ಇನ್ನು ಆನನಂ ಮುಖ ವೃಷಭ ರಾಶಿ, ಉರಹ ಎದೆ ಮಿಥುನ ರಾಶಿ, ಹೃತ್ ಹೃದಯ, ಎದೆ ಬೇರೆ ಹೃದಯ ಬೇರೆ, ಹೃದಯ ಅದು ಕರ್ಕಾಟಕ ರಾಶಿ, ಕ್ರೋಢ ಹೊಟ್ಟೆ ಸಿಂಹ ರಾಶಿ, ವಾಸೋಭೃತಃ ಬಟ್ಟೆ ಉಡುವ ಜಾಗ ಕಟಿ ಪ್ರದೇಶ ಅದು ಕನ್ಯಾ ರಾಶಿ, ವಸ್ತಿಹಿ ನಾಭಿಯ ಕೆಳಭಾಗದ ಭಾಗ ಅದು ತುಲಾ ರಾಶಿ, ವ್ಯಂಜನಂ ಲಿಂಗ ಇದು ವೃಶ್ಚಿಕ ರಾಶಿ, ಊರು ತೊಡೆ ಇದು ಧನುರಾಶಿ, ಜಾನು ಯುಗಳೇ ಮೊಣಕಾಲು 2 ಮೊಣಕಾಲುಗಳು ಇದು ಮಕರ ರಾಶಿ, ಜಂಘೆ ಕಣಕಾಲು ಕೆಳಗಿನ ಗಂಟು ಇರುವ ಪ್ರದೇಶ ಅದು ಕುಂಭರಾಶಿ, ಅಂಘ್ರಿದ್ವಯಂ ಪಾದಗಳು ಮೀನರಾಶಿ. ಹೀಗೆ 12 ರಾಶಿಗಳು ಕಾಲಪುರುಷನ 12 ಅವಯವಗಳಾಗಿ ಗುರುತಿಸಲ್ಪಡುತ್ತದೆ. ಇನ್ನು ರಾಶಿ 6 ಹೆಸರುಗಳಿಂದ ಗುರುತಿಸಲ್ಪಟ್ಟಿದೆ. ರಾಶಿಗೆ 6 ಹೆಸರುಗಳನ್ನು
ಆಚಾರ್ಯರು ದಾಖಲಿಸಿದ್ದಾರೆ. ರಾಶಿ ಮೊದಲ ಹೆಸರು, ಎರಡನೆಯದ್ದು ಕ್ಷೇತ್ರ, ಮೂರನೆಯದ್ದು ಗೃಹ, ನಾಲ್ಕನೇ ಹೆಸರು ವೃಕ್ಷ, ಐದನೇ ಹೆಸರು ಭಾನಿ, ಆರನೇ ಹೆಸರು ಭವನಂ. ಹೀಗೆ ರಾಶಿ, ಕ್ಷೇತ್ರ, ಗೃಹ, ವೃಕ್ಷ, ಭವನಂ ಇದು 6 ಹೆಸರುಗಳು ಕೂಡ ಏಕಾರ್ಥವಾಗಿ ರಾಶಿಗೆ ಪ್ರಯೋಗಿಸಲ್ಪಡ್ತದೆ. ಹೀಗೆ ನಾಲ್ಕನೆಯ ಪಾದ. ಇನ್ನು ಈ ನಕ್ಷತ್ರಗಳ ಮೂಲಕ ರಾಶಿಗಳು ತೆರೆದುಕೊಂಡ ಸಂದರ್ಭದಲ್ಲಿ ಭಚಕ್ರ ಅಥವಾ ರಾಶಿಚಕ್ರ ಅಂತ ಇಲ್ಲಿ ಹೆಸರಿಸಲ್ಪಟ್ಟಿದೆ. 27 ನಕ್ಷತ್ರಗಳ 108 ಪಾದಗಳು 12 ರಾಶಿಗಳಿಗೆ ವಿಭಾಗವಾಗಿದೆ. ಆದ್ದರಿಂದ ರಾಶಿ ಹಾಗೂ ನಕ್ಷತ್ರದ ಪ್ರಾಧಾನ್ಯತೆಯನ್ನು ನಾವು ಈ ಪಾದದಲ್ಲಿ ಅಥವಾ ಈ ಶ್ಲೋಕದಲ್ಲಿ ಕಂಡುಕೊಳ್ಳಬಹುದು. ನಕ್ಷತ್ರಕ್ಕೆ ಬಹಳಷ್ಟು ಪ್ರಾಧಾನ್ಯತೆ ಇದೆ. ತಿಥಿ, ವಾರ, ಯೋಗ, ಕರಣ, ನಕ್ಷತ್ರ ಈ 5 ಅಂಗಗಳುಳ್ಳ ಪಂಚಾಂಗದಲ್ಲಿ ಯಾವುದೇ ದೋಷಗಳಿದ್ದರೂ ಕೂಡ ವಾರ, ಯೋಗ, ಕರಣ, ತಿಥಿ 4 ದೋಷಗಳು ಕೂಡ ನಕ್ಷತ್ರದ ಗುಣ ಇದ್ದರೆ ಆ ದೋಷಗಳು ಪರಿಗಣಿಸಲ್ಪಡುವುದಿಲ್ಲ ಎನ್ನುವ ಸಂಗತಿ ನಾವು ಈ ನಕ್ಷತ್ರಗಳ ಪ್ರಾಧಾನ್ಯತೆಯಿಂದ ಗುರುತಿಸಿಕೊಳ್ಳಬಹುದು. ಅದಕ್ಕೋಸ್ಕರವೇ ಅಶ್ವಿನ್ಯಾದಿ ನಕ್ಷತ್ರಗಳಿಂದ ರಾಶಿಗಳು ಪ್ರವರ್ತಿಸಲ್ಪಟ್ಟಿದೆ ಅಂತ ಹೇಳುವಾಗ ನಕ್ಷತ್ರಕ್ಕೆ ಆ ಪ್ರಾಧಾನ್ಯತೆ ಇದೆ. ಅದನ್ನು ವಿದ್ಯಾ ಮಾಧವಿಯ ಗ್ರಂಥದಲ್ಲಿಯೂ ಕೂಡ ದಾಖಲಿಸಿದ್ದಾರೆ, ನಕ್ಷತ್ರದ ಪ್ರಾಧಾನ್ಯತೆಯನ್ನು. ಹೀಗೆ ಇನ್ನೊಂದು ಸಂಗತಿ, ಒಬ್ಬ ಅನುಷ್ಠಾನ ಮಾಡುವವ ಆತ ಜಪದ ಸಂಖ್ಯೆಯನ್ನು 108 ಸಂಖ್ಯೆಯನ್ನು ಗುರುತಿಸಿಕೊಳ್ಳುತ್ತಾನೆ. ನಮ್ಮಲ್ಲಿ ಎಲ್ಲರೂ ಕೂಡ 108 ಸಂಖ್ಯೆಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ, ಅನುಷ್ಠಾನ ಮಾಡುವವರಿದ್ದಾರೆ. ಈ 108 ಸಂಖ್ಯೆಯ ಹಿಂದೆ ಇರುವಂತಹ ಬಲವಾದ ಕಾರಣ ಈ 27 ನಕ್ಷತ್ರಗಳ 108 ಪಾದಗಳು, ಆ ಮೂಲಕ ನಕ್ಷತ್ರ ರಾಶಿ, ಆ ಮೂಲಕ ಭಚಕ್ರ, ಇಡೀ ವ್ಯವಸ್ಥೆ 108 ಸಂಖ್ಯೆಯ ಒಳಗೆ ಅಡಕವಾಗಿದೆ. ಅಲ್ಲದೆ 108 ಸಂಖ್ಯೆ ಕೂಡ 8 × 1 9 ನವಗ್ರಹಗಳನ್ನು ಸೂಚಿಸ್ತದೆ. 8ಅನ್ನು 1 ಕಳೆದರೂ ಕೂಡ 7 ಗ್ರಹಗಳು ಪ್ರಾಧಾನ್ಯತೆಯನ್ನು ಅದು ಒದಗಿಸಿಕೊಟ್ಟಿದೆ. ಹೀಗೆ 108 ಸಂಖ್ಯೆಗೆ ಇಲ್ಲಿರುವಂತಹ ಒಂದು ಸಂಗತಿ ಸಂವಾದಿಯಾಗಿರುವ ಕಾರಣ ಕಂಡೆವು. ಹಾಗೆಯೇ ಇನ್ನು ರಾಶಿ ಚಕ್ರ ಅಥವಾ ಭಚಕ್ರದ ಪ್ರಾಧಾನ್ಯತೆ ಇನ್ನೊಂದು ಸಂಗತಿಯಲ್ಲಿ ತಿಳಿದುಕೊಳ್ಳಬೇಕು. ರಾಶಿ ಚಕ್ರ ಅಂತ ಹೇಳಿದರೆ, ಪೃಚ್ಛಕನು ಒಬ್ಬ ಜ್ಯೋತಿಷಿಯ ಬಳಿ ಕೇಳಲಿಕ್ಕೆ ಚಿಂತನೆಯ ತನ್ನ ಮಾಹಿತಿಯನ್ನು ಕೇಳಲಿಕ್ಕೆ ಬರುವಾಗ ಆತ ಒಂದು ಸ್ಥಳದಲ್ಲಿ ನಿಂತಿರ್ತಾನೆ. ಆ ಮೂಲಕವಾಗಿ ರಾಶಿ ಚಕ್ರವನ್ನು ತಿಳಿದುಕೊಳ್ಳಬೇಕು ಅಂತ ಶಾಸ್ತ್ರದ ಉಲ್ಲೇಖಿಸ್ತದೆ. ಜನನ ಕಾಲ ಹೇಗೆ ಒಬ್ಬನ ಗುಣದೋಷ ಚಿಂತನೆಗೆ ಪ್ರಧಾನವಾಗಿ ಗುರುತಿಸಲ್ಪಡ್ತದೋ, ಜನನ ಕಾಲದ ಹಾಗೆ ಪ್ರಶ್ನೆಗೆ ಬರುವಂತಹ ಪೃಚ್ಛೆಗೆ ಅಥವಾ ಚಿಂತನೆಗೆ ಜ್ಯೋತಿಷಿಯ ಬಳಿ ಜಿಜ್ಞಾಸುವಾಗಿ ಬರುವ ಸಮಯ ಕೂಡ ಜನನ ಸಮಯದ ರೀತಿಯಲ್ಲಿಯೇ ಪರಿಗಣಿಸಲ್ಪಡ್ತದೆ. ಅಷ್ಟು ಮಹತ್ವಪೂರ್ಣವಾಗಿದೆ. ಆದ್ದರಿಂದ ಈ ಜನನ ಸಮಯ, ಪ್ರಶ್ನೆಗೆ ಬರುವ ಸಮಯ ಹಾಗೂ ಅವ ನಿಂತಿರುವ ಸ್ಥಳ ಅಥವಾ ಸ್ಥಾನ, ಆ ಮೂಲಕವಾಗಿ ರಾಶಿಯನ್ನು ಕಂಡುಕೊಳ್ಳಬೇಕು ಅಂತ ಶಾಸ್ತ್ರಗಳು ದಾಖಲಿಸ್ತದೆ. ಅದು ಹೇಗೆ ಅಂತ ಕೇಳಿದರೆ, ಅದಕ್ಕೆ ಸ್ಥಿರಚಕ್ರ ಅಂತ ಹೆಸರು. ಆತ ನಿಂತಿರುವಂತಹ ಸ್ಥಳ ಪೂರ್ವದ ಕಡೆಯಲ್ಲಿ ಮೇಷ ವೃಷಭ ರಾಶಿಗಳು ಪೂರ್ವ ದಿಕ್ಕಾಗಿ, ಹಾಗೆಯೇ ಮಿಥುನ ರಾಶಿ ಆಗ್ನೇಯದಲ್ಲಿ ನಿಂತರೆ ಆ ಮಿಥುನ ರಾಶಿ, ದಕ್ಷಿಣದಲ್ಲಿ ನಿಂತರೆ ಕರ್ಕಾಟಕ ಸಿಂಹ, ಸ್ವಲ್ಪ ದಕ್ಷಿಣದ ಪೂರ್ವೋತ್ತರ ಭಾಗ, ಪೂರ್ವದ ದಕ್ಷಿಣೋತ್ತರ ಭಾಗದಿಂದ ಮೇಷ ವೃಷಭವನ್ನು ಕಂಡುಕೊಳ್ಳಬೇಕು. ದಕ್ಷಿಣ ದಿಕ್ಕಿನ ಪೂರ್ವೋತ್ತರ ಭಾಗದಿಂದ ಕರ್ಕಾಟಕ ಸಿಂಹವನ್ನು ಕಂಡುಕೊಳ್ಳಬೇಕು. ಪಶ್ಚಿಮದ ತುಲಾ ವೃಶ್ಚಿಕ ರಾಶಿ ಪಶ್ಚಿಮ ಆದರೆ, ನೈಋತ್ಯ ಆದರೆ ಕನ್ಯಾ ರಾಶಿ, ಅಲ್ಲಿಯೂ ವಾಮೋತ್ತರ ಭಾಗದ ಸರಿಯಾದ ಭಾಗ ಮಾಡಿ ಯಾವ ರಾಶಿ ಅಂತ ಕಂಡುಕೊಳ್ಳಬೇಕು. ಹೀಗೆ 4 ದಿಕ್ಕುಗಳಲ್ಲಿ 12 ರಾಶಿಗಳು
ಹೇಳಲ್ಪಟ್ಟು ಆ ಮೂಲಕವಾಗಿ ಸ್ಥಿರಚಕ್ರ ಯಾವ ರಾಶಿ ಎನ್ನುವುದು ತಾನು ಕಂಡುಕೊಳ್ಳಬೇಕು. ಇನ್ನೊಂದು ರೀತಿಯಲ್ಲಿ ಆತ ಯಾವ ಅಂಗವನ್ನು ತನ್ನ ಅಂಗವನ್ನು ಮುಟ್ಟಿಕೊಳ್ತಾನೆ ಅದು ಸ್ಪೃಷ್ಟಾಂಗ ರಾಶಿಯಾಗಿ ಬರ್ತದೆ. ಅದನ್ನು ಕೂಡ ಈ ವರಾಂಗಮಾನನಮುರೋ ಎನ್ನುವಂತಹ ಮೊದಲಿನ ಎರಡು ಪಾದಗಳಲ್ಲಿ ವಿಭಾಗಿಸಲ್ಪಟ್ಟಂತಹ ಅವಯವಗಳು ಯಾವ ರೀತಿಯಲ್ಲಿ ಹೇಳಲ್ಪಡುತ್ತದೋ ಅವಯವಗಳಿಗೆ ಅನುಗುಣವಾಗಿ ಆತ ಯಾವ ಅಂಗವನ್ನು ಮುಟ್ತಾನೋ ಮಾತಿಗೆ ತೊಡಗುವಾಗ ಅಥವಾ ತನ್ನ ಅಭಿಪ್ರಾಯ ತಾನು ಬಂದ ಕಾರಣವನ್ನು ಜ್ಯೋತಿಷಿಯ ಬಳಿ ಹೇಳಿದ ಮೇಲೆ ಆತ ಹೇಳಿದ ಕೊನೆಯ ಭಾಗದಲ್ಲಿ ಯಾವ ಅಂಗವನ್ನು ಮುಟ್ಟುತ್ತಾನೋ ಆ ಅಂಗಕ್ಕೆ ಹೇಳಿದ ರಾಶಿ ಲಗ್ನವಾಗಿ ಗುರುತಿಸಲ್ಪಡ್ತದೆ. ಯಾವ ಸ್ಥಾನದಲ್ಲಿ ನಿಂತಿದ್ದಾನೋ ಆ ಸ್ಥಾನ ಲಗ್ನವಾಗಿ ಗುರುತಿಸಲ್ಪಡ್ತದೆ. ಇದನ್ನೇ ಪ್ರಧಾನವಾಗಿಟ್ಟುಕೊಂಡು ಈ ಸ್ಥಳ ಅಥವಾ ಈ ಸ್ಥಾನ ಎನ್ನುವುದು ಸ್ಪಷ್ಟತೆ ಕಡಿಮೆಯಾದ ಪಕ್ಷದಲ್ಲಿ, ಸ್ಪಷ್ಟತೆಗೆ ಅಷ್ಟು ಸಂದಿಗ್ಧವಾಗುವ ಪಕ್ಷದಲ್ಲಿ ಚರಚಕ್ರ ನಾವು ನಿರ್ಮಿಸಿಕೊಳ್ಳಬೇಕು, ಜ್ಯೋತಿಷಿ ನಿರ್ಮಿಸಿಕೊಳ್ಳುತ್ತಾನೆ. ಅದನ್ನೇ ನಾವು ಇವತ್ತು ಸ್ವರ್ಣ ಪ್ರಶ್ನೆಯಲ್ಲಿ ಕಾಣುತ್ತೇವೆ. ರಂಗೋಲಿ ಅಥವಾ ದ್ರವ್ಯಗಳಲ್ಲಿ 12 ರಾಶಿಗಳನ್ನು ಮಾಡಿ ಆ ರಾಶಿಯ ಒಳಗೆ ವ್ಯಕ್ತಿ ಪೃಚ್ಛಕ ಯಾವ ರಾಶಿಯನ್ನು ಅಥವಾ ಒಂದು ಮಗು ಯಾವ ರಾಶಿಯನ್ನು ಮುಟ್ಟುತ್ತದೋ, ಯಾವ ರಾಶಿಗೆ ಸ್ವರ್ಣ ಆಗುತ್ತದೋ ಆ ರಾಶಿ ಆರೂಢವಾಗಿ ಗುರುತಿಸಲ್ಪಡ್ತದೆ. ಇದು ಚರಚಕ್ರ. ಸ್ಥಿರಚಕ್ರದ ಬದಲಿಗೆ ಈ ವ್ಯವಸ್ಥೆ ಮಾಡಿಕೊಂಡದ್ದು. ಪ್ರಧಾನವಾಗಿ ಆಚಾರ್ಯರ ಅಭಿಪ್ರಾಯ ಸ್ಥಿರಚಕ್ರ ಆಗಿದೆ. ಯಾವ ಸ್ಥಾನದಲ್ಲಿ ನಿಂತು ಕೇಳುತ್ತಾನೋ ಅದೇ ಆರೂಢವಾಗಿ ಬರ್ತದೆ ಎನ್ನುವುದಾಗಿ ಈ ಶ್ಲೋಕದಲ್ಲಿ ಕಾಣಬಹುದು. ಹಾಗೆಯೇ ಇನ್ನು ಒಂದು ಸಂಗತಿ, ಅವಯವಗಳನ್ನು ಯಾಕೆ ಹೇಳಿದರು ಅಂತ ಕೇಳಿದರೆ, ವ್ಯಕ್ತಿಯ ಆ ಭಾಗದಲ್ಲಿ ಯಾವ ರಾಶಿಯು ಬಲಹೀನವಾಗಿರ್ತದೋ ಆ ರಾಶಿಗೆ ಹೇಳಲ್ಪಟ್ಟಂತಹ ಅಂಗದ ಊನತೆಯನ್ನು ಅಥವಾ ಅಂಗದ ವೈಕಲ್ಯತೆಯನ್ನು ಪೃಚ್ಛಕನಿಗೆ ಹೇಳಬೇಕು. ಕಾಲಪುರುಷನ ಅವಯವದ ಮೂಲಕವಾಗಿ ಗುರುತಿಸಲ್ಪಡುವಂತಹ ಅಂಗದ ಪುಷ್ಟಿಯನ್ನು ನ್ಯೂನತೆಯನ್ನು ಗ್ರಹಗಳ ರಾಶಿಯ ಗುಣದೋಷಗಳ ಮೂಲಕವಾಗಿ ಚಿಂತಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ಈ ಕಾಲಪುರುಷನ ಅವಯವಗಳು ಚಿತ್ರಿಸಲ್ಪಟ್ಟಿದೆ. ಈ ಬಗ್ಗೆ ಇನ್ನು ಕೆಲವು ಗ್ರಂಥಗಳಲ್ಲಿ ಇನ್ನಷ್ಟು ವಿಸ್ತಾರವಾದಂತಹ ಮಾಹಿತಿಗಳುಂಟು. ಯಾಕೆ ಈ ಅವಯವಗಳನ್ನು ಕಾಲಪುರುಷನ ಚಿಂತನೆಯನ್ನು ಹೇಳಿದರು ಅಂತ ಕೇಳಿದರೆ, ಹೇಗೆ ಪೂಜಕನಾದವನಿಗೆ ಪ್ರತಿಮೆ, ಭಗವಂತನ ಪ್ರತಿಮೆ ಎನ್ನುವ ಉಪಾಧಿಯ ಮೂಲಕವಾಗಿ ಆತ ಭಗವಂತನನ್ನು ಒಲಿಸಿಕೊಳ್ಳುತ್ತಾನೋ, ಅದೇ ರೀತಿಯಾಗಿ ಜ್ಯೋತಿಷ್ಯದ ಜಿಜ್ಞಾಸುವಿಗೆ, ಜ್ಯೋತಿಷ್ಯದ ಚಿಂತಕನಿಗೆ, ಜ್ಯೋತಿಷ್ಕನಿಗೆ ಅಥವಾ ಪೃಚ್ಛಕನಿಗೆ ಜ್ಯೋತಿಷ್ಯದ ಮೂಲಕವಾಗಿ ಫಲವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಒಂದು ಪ್ರತಿಮೆ ಬೇಕಾಗುತ್ತದೆ. ಆ ಪ್ರತಿಮೆ ಈ ಕಾಲಪುರುಷ ಸ್ವರೂಪ ಇಲ್ಲದೆ ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕಾಗಿ ಒಂದು ಸ್ವರೂಪ ಚಿಂತನೆಯನ್ನು ಈ ಶ್ಲೋಕದ ಮೂಲಕವಾಗಿ ಆಚಾರ್ಯರು ಮಾಡಿದ್ದಾರೆ. ಇನ್ನು ಕೊನೆಯ ಭಾಗದಲ್ಲಿ ಹೇಳಿದಂತಹ 6 ರಾಶಿಗೆ ಹೇಳಲ್ಪಟ್ಟಂತಹ ಹೆಸರುಗಳು, ಈ ಹೆಸರುಗಳ ಮೂಲಕವಾಗಿಯೂ ಪ್ರಶ್ನೆ ಅಥವಾ ಜಾತಕ ಚಿಂತನೆ ಎನ್ನುವ 2 ಸಂದರ್ಭದಲ್ಲಿಯೂ 6 ಆರೂಢಗಳನ್ನು ನಾವು ಕಂಡುಕೊಳ್ಳಬೇಕು ಎನ್ನುವುದಾಗಿ ಈ 6 ಹೆಸರಿನ ಮೂಲಕ ಆಚಾರ್ಯರು ಸೂಚ್ಯವಾಗಿ ತಿಳಿಸಿಕೊಟ್ಟಿದ್ದಾರೆ. ಮೊದಲಾಗಿ ಜಾತಕದಲ್ಲಿ ನೋಡುವುದಾದರೆ ರಾಶಿ, ಕ್ಷೇತ್ರ, ಗೃಹ, ವೃಕ್ಷ, ಭವನಂ ಎನ್ನುವ 6 ಹೆಸರುಗಳು ಲಗ್ನ ರಾಶಿ, ಚಂದ್ರಾಧಿಷ್ಠಿತ ರಾಶಿ, ಲಗ್ನ ನವಾಂಶ ರಾಶಿ, ಚಂದ್ರ ನವಾಂಶ ರಾಶಿ, ಲಗ್ನಾಧಿಪತಿ ಇರುವಂತಹ ರಾಶಿ, ಚಂದ್ರಾಧಿಷ್ಠಿತ ರಾಶ್ಯಧಿಪತಿ ಇರುವಂತಹ ರಾಶಿ. ಇದು 6 ಜಾತಕದ ಆರೂಢಗಳು ಅಥವಾ ಲಗ್ನಗಳು. ಈ 6ರಿಂದಲೂ ಕೂಡ ಗುಣದೋಷಗಳನ್ನು ಚಿಂತಿಸಬೇಕು. ಇದಲ್ಲದೆ ಗುರುವಿಗೂ ಆರೂಢದ ಸ್ಥಾನಮಾನವಿದೆ, ಶುಕ್ರನಿಗೂ ಆರೂಢದ ಸ್ಥಾನಮಾನವಿದೆ. ಆದರೆ ರಾಶಿ ಎನ್ನುವ ಹೆಸರಿನಲ್ಲಿ ಈ 6 ವಿಚಾರಗಳು, 6 ಸ್ಥಾನಗಳು ಗುರುತಿಸಲ್ಪಟ್ಟಿರುವುದನ್ನು ನಾವು ಕಾಣುತ್ತೇವೆ. ಇನ್ನು ಪ್ರಶ್ನೆಯಲ್ಲೂ ಕೂಡ ಯಾವುದೇ ಪ್ರಶ್ನೆಯಾಗಿರಲಿ ಅಲ್ಲಿಯೂ 6 ಆರೂಢಗಳನ್ನು ನಾವು ಕಾಣುತ್ತೇವೆ. ಆರೂಢ ರಾಶಿ ಸ್ವರ್ಣವೋ ಅಥವಾ ವರಾಟಿಕವೋ ಕವಡೆಯೋ ಇತ್ಯಾದಿಗಳ ಮೂಲಕವಾಗಿ ಸಿಕ್ಕಿದಂತಹ ರಾಶಿ.
ಉದಯ ರಾಶಿ, ಆ ಸಮಯಕ್ಕೆ ಸರಿಯಾದಂತಹ ಲಗ್ನ. ಉದಯ ಲಗ್ನಾಂಶಕ ರಾಶಿ, ಛತ್ರ ರಾಶಿ, ಸ್ಪೃಷ್ಟಾಂಗ ರಾಶಿ, ಚಂದ್ರಾಧಿಷ್ಠಿತ ರಾಶಿ. ಹೀಗೆ ಆರೂಢೋದಯ ಲಗ್ನಾಂಶ, ಛತ್ರ ಸ್ಪೃಷ್ಟಾಂಗ ರಾಶಯ, ಚಂದ್ರಾಧಿಷ್ಠಿತ ರಾಶಿಶ್ಚ ಚಿಂತ್ಯಾಶಕ್ ಪ್ರಶ್ನ ಕರ್ಮಣಿ. ಆರೂಢಗಳಿಗೆ ಇರುವ ಪ್ರಾಧಾನ್ಯತೆಯನ್ನು ಆಚಾರ್ಯರು 6 ರಾಶಿಗೆ ಹೆಸರುಗಳನ್ನು ಹೇಳುವ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ ಎನ್ನುವ ಸಂಗತಿ ಕೊನೆಯ ಪಾದದಲ್ಲಿ ಅಡಕವಾದಂತಹ ವಿಚಾರ. ಹೀಗೆ 6 ಎನ್ನುವಂತಹ ಸಂಖ್ಯೆಗೆ ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಹತ್ವ ಇರುವುದನ್ನು ಈ ಮೂಲಕ ನಾವು ಕಂಡುಕೊಳ್ಳಬಹುದು. ಆ 6 ರಾಶಿಗಳಿಗೆ ಮೂಲಕ 6 ಆರೂಢಗಳ ಮೂಲಕ ಗುಣದೋಷಗಳನ್ನು ತಿಳಿದುಕೊಂಡು ಬೇಕಾದ ವ್ಯವಸ್ಥೆಯನ್ನು, ಬೇಕಾದ ಪ್ರಾಯಶ್ಚಿತ್ತವನ್ನು ಅಥವಾ ಭವಿತವ್ಯದ ಚಿತ್ರಣವನ್ನು ನಾವು ಕಂಡುಕೊಳ್ಳಬೇಕು ಅಂತ ಈ ಕೊನೆಯ ಪಾದದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಹೀಗೆ ಒಂದಷ್ಟು ಮಾಹಿತಿಗಳು ಈ ಶ್ಲೋಕದಲ್ಲಿ ಅಡಕವಾಗಿದೆ. ಇನ್ನು ಆ ರಾಶಿಗಳ ಸ್ವರೂಪವನ್ನು ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಹೇಳಲಿಕ್ಕಿದ್ದಾರೆ. ಅದು ಯಾವ ರೀತಿ ಎನ್ನುವುದನ್ನು ನಾವು ಇನ್ನೊಂದು ದಿವಸ ಕಾಣೋಣ. ಎಲ್ಲರಿಗೂ ಮಂಗಳವಾಗಲಿ.